RXZ ಇದು ಸರ್ ಪ್ರೈಸ್ ಅದು ಕೂಡ ಮೈಸೂರು ನಂಬರ್ ಸರ್ ಫ್ಯಾನ್ಸಿ ನಂಬರ್ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಓಕೆ ನಂಬರು ಅಂದ್ರೆ ಲೋಕಲ್ ಮೈಸೂರದು ಗಾಡಿ ಇದು ಇಂಥ ಗಾಡಿ ಅದು ಕೂಡ CTO ನಂಬರ್ ಅಲ್ಲಿ ಸಿಗೋದು ಕಷ್ಟ ಅಂತಾನೆ ಹೇಳ್ಬೋದು ರನ್ನಿಂಗ್ ಕಂಡೀಷನ್ ವೆಹಿಕಲ್ ಹೆಂಗ್ ಬೇಕಾದ್ರೂ ಕಸ್ಟಮರ್ಗೆ ಮಾಡ್ಕೊಡುವ ಓಕೆ ಸೌಂಡ್ ಕೇಳ್ಕೊಳ್ಳಿ ಸರ್ ಈ RX ಏನಿದೆ ಪ್ರೈಸ್ ಸರ್ ಬರೀ 95,000 ರೂಪಾಯಿ ಕೊಟ್ಬಿಡ್ತೀನಿ ಸರ್ ಇದು ಸರ್ ಸರ್ ಬರೀ 1,05,000 ರೂಪಾಯಿ ಕೊಟ್ಬಿಡ್ತೀನಿ ಈ RX ಸರ್ ಬರೀ 120 ಕೊಟ್ಬಿಡ್ತೀನಿ ಇದು ಸರ್ ಬರೀ 125 ಗೆ ವಿತ್ ರೀನಂಬರ್ ಕೊಟ್ಬಿಡ್ತೀನಿ ಅದು ಸರ್ ಸಿಲ್ವರ್ ಕಲರ್ 1,50,000 ರೂಪಾಯಿ ಕೊಟ್ಬಿಡ್ತೀನಿ ಸರ್ ಇದು ಸರ್ ಬ್ಲಾಕ್ ಕಲರ್ 1,50,000 ರೂಪಾಯಿ ಕೊಟ್ಬಿಡ್ತೀನಿ ಓಕೆ ಇದು ಸರ್ ಮೆರೂನ್ ಕಲರ್ ಸರ್ ಇದು ಮೈಸೂರು ಗಾಡಿ ನಮ್ಮ ಮೈಸೂರು ಓಕೆ ಫುಲ್ಲಿ ರಿಸ್ಟೋರ್ಡ್ ನಂಬರ್ 1 ಕೆಲಸ ಆಗೈತೆ ನಂಬರ್ 1 ಪೇಂಟರ್ ಹತ್ರ ಪೇಂಟ್ ಆಗೈತೆ ಓಕೆ ಫುಲ್ಲಿ ರಿಸ್ಟೋರ್ಡ್ ಟಾಪ್ ಟು ಬಾಟಮ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ 1,90,000 ರೂಪಾಯಿ ಕೊಟ್ಬಿಡ್ತೀನಿ ವಿತ್ ನೇಮ್ ಟ್ರಾನ್ಸ್ಫರ್ ಫ್ರೆಶ್ FC ಜೊತೆ ಓಕೆ ಇದು ಸರ್ ಇದು ಸರ್ ಜಿನಿಯನ್ ಅನ್ಕೋಬಿಡಿ ಬರೀ ನಂಬರ್ಗೆ ಕಾಸು ಓಕೆ ಮೈಸೂರು ಜೀವ ಕೊಡ್ತಾರೆ ಮೈಸೂರಿಯನ್ ಪಕ್ಕ ಮೈಸೂರು ಗಾಡಿ 87 ಜಪನೀಸ್ ಮಾಡಲು ಬರೀ 1,60,000 ರೂಪಾಯಿ ಕೊಡ್ತೀನಿ ಮಜಾ ಮಾಡಿದ್ದೀನಿ ಇದೆ ಅದು ಸರ್ ಆಲ್ರೆಡಿ ಸರ್ ಇದು ಆಲ್ರೆಡಿ ಬುಕ್ಡ್ ಕಸ್ಟಮರ್ ದೇಹರಾದೂನ್ ಅಲ್ಲಿ ಬುಕ್ ಮಾಡೋರೆ ಬುಕ್ ಮಾಡ್ಬಿಡಿ ರೆಡಿ ಆಗ್ಬಿಡೈತೆ ಜಸ್ಟ್ ಇಂಜಿನ್ ಫಿಟ್ ಮಾಡಬೇಕು ರೆಡಿ ಮಾಡ್ಕೊಡ್ಬೇಕು ಅಷ್ಟೇ ನಮ್ಮ ಧೋನಿ ಅವರು ಇನ್ನೊಂದು ಗಾಡಿ ಕೇಳಿಲ್ವಾ ಈ ಸಲ ಸರ್ ಆಗ್ತೈತೆ ಮಾತುಕತೆ ನಡೀತೈತೆ ಫಿಕ್ಸ್ ಆಗಿಲ್ಲ ಮಾಡಿದ್ರೆ ಕೊಡವ ಓಕೆ ಧೋನಿ ಅವ್ರಿಗೆ ಆಲ್ರೆಡಿ ಎಷ್ಟು ಗಾಡಿ ಕೊಟ್ಟಿದ್ದೀರಾ ಸರ್ ನಾನು ಒಂದ್ ಕೊಟ್ಟಿದ್ದೀನಿ ಓಕೆ ಒಂದು ಗಾಡಿ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಇವಾಗ ನಾನು ನಿಮಗೆ ಬರೀ ಪ್ರೈಸ್ ಮಾತ್ರ ತಿಳಿಸ್ಕೊಡ್ತೀವಿ ಈಗ ಕಂಪ್ಲೀಟ್ ಡೀಟೇಲ್ಸ್ಗೆ ವಿಡಿಯೋ ನೋಡಿ ಎಷ್ಟೇ 4 ಸ್ಟ್ರೋಕ್ ಬಂದರೂ ಕೂಡ 2 ಸ್ಟ್ರೋಕ್ ಲವರ್ಸ್ ಅಂತೂ 2 ಸ್ಟ್ರೋಕ್ ಕೇಳ್ತೀರಾ ಅದರಲ್ಲೂ ಕೂಡ RX RD ಇಂಥ ಗಾಡಿಗಳಿಗೆ ತುಂಬಾನೇ ಬೇಡಿಕೆ ಇರುತ್ತೆ ನಾವು ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೋ ಸರ್ ಸ್ವಲ್ಪ ಹೈ ಪ್ರೈಸ್ ಆಯಿತು ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಲೋ ಪ್ರೈಸಲ್ಲಿರುವಂಥ RX ಗಾಡಿಗಳನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ನೀವು ಯಾವುದೇ ಗಾಡಿ ಬೇಕಿದ್ರೂ ಕೂಡ ಇವ್ರನ್ನ ಕಾಲ್ ಮಾಡ್ಬೋದು ಒಂದು ವೇಳೆ ನಿಮ್ಮ ಹತ್ರ ಗಾಡಿ ಇದ್ದು ರೀಸ್ಟೋರ್ ಮಾಡಬೇಕಂದ್ರೂ ಕೂಡ ನೀವು ರೀಸ್ಟೋರು ಕೂಡ ಮಾಡಿಸ್ಬೋದು ಇಲ್ಲ ಇಲ್ಲಿರುವಂಥ ಗಾಡಿನ ಬುಕ್ ಮಾಡಿ ರೀಸ್ಟೋರ್ ಮಾಡಿಸ್ಬೇಕು ಅಂತಂದ್ರೂ ಕೂಡ ನೀವು ಇಲ್ಲಿನ ಗಾಡಿನ ಬುಕ್ ಮಾಡಿ ನೀವೇ ಖುದ್ದಾಗಿ ಬಂದು ನಿಮ್ಮ ಎದುರುಗಡೆನೇ ಇವ್ರು ರೀಸ್ಟೋರು ಕೂಡ ಮಾಡ್ಕೊಡ್ತಾರೆ ಪ್ರತಿಯೊಂದು ಗಾಡಿ ಕೂಡ ನೀವು ನೋಡ್ತಾ ಬಹುದು ಎಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲಿ ಇರುತ್ತೆ ರನ್ನಿಂಗ್ ಅಲ್ಲಿ ಅಂದ್ರೆ ರನ್ನಿಂಗ್ ಮಾಡ್ಕೊಡ್ತಾರೆ ಅಕಸ್ಮಾತ್ ಕರ್ನಾಟಕ ನಂಬರ್ ಬಿಟ್ಟು ಬೇರೆ ನಂಬರ್ ಇದ್ರೂ ಕೂಡ ಅಷ್ಟೇ ನಿಮ್ಮ ನಂಬರ್ಗೆ NOC ತೆಗೆದು ನಿಮ್ಮ ನಂಬರ್ಗೆ ನಿಮ್ಮ ಒಂದು ಸಿಟಿ ಏನಿರುತ್ತೆ ಅದೇ ಸಿಟಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿ ನಿಮ್ಮ ಹೆಸರಿಗೆ ಖುದ್ದಾಗಿ ಚೇಂಜ್ ಕೂಡ ಮಾಡ್ಕೊಡ್ತಾರೆ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಕೆಲವೊಂದು ಗಾಡಿ ರನ್ನಿಂಗ್ ಕಂಡೀಷನ್ ಇರುತ್ತೆ ಕೆಲವೊಂದು ಗಾಡಿ ರೀಸ್ಟೋರ್ ಇರುತ್ತೆ ಮುದಶಿರ್ ಅಂದ್ಬಿಟ್ಟು ಮುದಶಿರ್ ಮಾಸ್ ಅಂತ ಇವ್ರದೊಂದು ಇನ್ಸ್ಟಾಗ್ರಾಮ್ ಚಾನೆಲ್ ಇರುತ್ತೆ ಇವ್ರದೇ ಒಂದು ಪ್ರೊಫೈಲ್ ಇರುತ್ತೆ ನೀವು ಅದರಲ್ಲಿ ಹೋದ್ರೂ ಕೂಡ ಇವರು ಡೆಲಿವರಿ ಕೊಡುವಂಥ ವಿಡಿಯೋಸ್ನ ನೋಡ್ಬೋದು ಹಿಂದೆ ತುಂಬಾ ಜನ ಕೇಳಿರಿ ಸರ್ ಗಾಡಿ ಅಲ್ಲೇ ನಿಂತಿರುತ್ತೆ ಸರ್ ಯಾರು ತಗೊಳ್ಳಲ್ಲ ಅಂತ ದಯವಿಟ್ಟು ಇವ್ರ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನೋಡಿ ಯಾರ್ಯಾರು ಗಾಡಿ ತಗೊಂಡಿದ್ದಾರೆ ಯಾವ ಸಿಟಿ ಗಾಡಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಡೀಟೇಲ್ ಕೊಟ್ಟಿರ್ತಾರೆ ಮತ್ತೆ ಇಲ್ಲಿ ಇರುವಂಥ ಪ್ರತಿಯೊಂದು ಗಾಡಿ ಕೂಡ ರನ್ನಿಂಗ್ ಕಂಡೀಷನ್ ಇರುತ್ತೆ ಪ್ರತಿಯೊಂದು ಕೂಡ ಸ್ಟಾರ್ಟು ಕೂಡ ಆಗುತ್ತೆ ಲಾಸ್ಟ್ ಟೈಮ್ ಯಾರೋ ಹೊಸ ಸ್ಟಾರ್ಟ್ ಆಗುತ್ತೆ ಗಾಡಿ ಅಂತ ಕೇಳಿದ್ರಿ ಅಲ್ವಾ ಒಂದೊಂದು ಗಾಡಿನೂ ಕೂಡ ನಾವು ಸ್ಟಾರ್ಟ್ ಮಾಡಿ ತೋರಿಸ್ತೀವಿ ವಿತ್ ನಿಮಗೆ ಡಾಕ್ಯುಮೆಂಟು ಕೂಡ ನೀವು ನೋಡ್ತಾ ಬೋದು ಡಾಕ್ಯುಮೆಂಟು ಕೂಡ ಪ್ರತಿಯೊಂದು ಗಾಡಿದು ಕೂಡ ನಾವು ತೋರಿಸ್ಕೊಡ್ತೀವಿ ಸರ್ ಇವಾಗ ನಿಮ್ಮ ಗಾಡಿಗಳು ನೋಡ್ಬೇಕು ಅಂದ್ರೆ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕಾಗತ್ತೆ ಸರ್ ಸೀದಾ ಮೈಸೂರು ಬರಬೇಕು ಸೆಂಟರ್ ಸಿಟಿಲಿ ಇರೋದು ನಮ್ದು ಓಕೆ ಮೈಸೂರು ಬಸ್ ಸ್ಟ್ಯಾಂಡ್ ಬಂದ್ರೆ ಬರೀ 5 ಕಿಲೋಮೀಟರ್ ನಮ್ ಡಿಸ್ಟೆನ್ಸ್ ರಾಜೀವ್ ನಗರ್ ಫಸ್ಟ್ ಸ್ಟೇಜ್ ಒಂದು ಲೊಕೇಶನ್ ಅದು ಫಿಕ್ಸ್ ಆಗೈತೆ ಅಲ್ಲಿ ಡೆಮಾಲಿಶ್ ಮಾಡಿ ಕನ್ಸ್ಟ್ರಕ್ಷನ್ ಆಗ್ತೈತೆ ನಿಮ್ಗೂ ಗೊತ್ತು ಶೋರೂಮ್ ತರ ನಾವು ಮಾಡ್ತಾ ಇದೀವಿ ಇದು ನನ್ನ ಪರ್ಸನಲ್ ಪ್ರಾಪರ್ಟಿ ನನ್ನ ಮನೆಯಿಂದ ಜಸ್ಟ್ ಒಂದು 600 ಮೀಟರ್ಸ್ ಇದು ಈ ಶೋರೂಮ್ ಇರೋದು ಇಲ್ಲೇ ಎಲ್ಲ ಸರ್ವಿಸಿಂಗು ಸ್ಪೇರ್ ಪಾರ್ಟ್ಸ್ ಎಲ್ಲ ಇಲ್ಲೇ ಸ್ಟೋರ್ ರೂಮ್ ಸೇಲ್ ಎಲ್ಲ ಇಲ್ಲೇ ಮಾಡ್ತಾ ಇದೀನಿ ಸದ್ಯಕ್ಕೆ 1-2-3 ಮಂತ್ಸ್ ಅಲ್ಲಿ ಶಿಫ್ಟ್ ಆಗ್ತಾ ಇದೀವಿ ಸೊ ಇಲ್ಲಿ ಬಂದು ಕಲ್ಯಾಣಗಿರಿ MIG 2 ಅಂತ ಐತೆ ಕರೆಂಟ್ ಲೊಕೇಶನ್ ಅಲ್ಲಿ ಐತೆ ಓಕೆ ಬಾಪಾ ಗಾಡಿ ಸ್ಟಾರ್ಟ್ ಮಾಡಿ ಕೊಟ್ಬಿಡೋಣ ಒಂದೊಂದು ಸ್ಟಾರ್ಟ್ ಮಾಡಿಸಿ ಡೀಟೇಲ್ ಕೊಡ್ತಾರಣ ಸೊ ಇವಾಗ ನೀವು ನೋಡ್ತಾ ಬೋದು ಇದೊಂದು RX ಇರುತ್ತೆ ಇದು ಬ್ಲೂ ಕಲರ್ ಗಾಡಿ ಇರುತ್ತೆ ನಿಮ್ಗೆ ಏನೋ ಬೇರೆ ಕಲರ್ ಬೇಕು ಅಂದ್ರೂ ಕೂಡ ಅದನ್ನು ಕೂಡ ಆಪ್ಷನ್ ಇರುತ್ತೆ ಹೆಂಗೆ ನೋಡಿ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಹೆಂಗ್ ಬೇಕಾದ್ರೂ ಕಸ್ಟಮರ್ಗೆ ಮಾಡ್ಕೊಡುವ ಓಕೆ ಓಕೆ ಆಫ್ ಮಾಡಿ ಓಕೆ ಈಗ ಸೌಂಡ್ ಕೇಳಿದ್ರಿ ಅಲ್ವಾ ಸೊ ಅಂದ್ರೆ ರನ್ನಿಂಗ್ ಕಂಡೀಷನ್ ಇರುವಂತ ಒಂದು ಗಾಡಿನ ನಾವು ತೋರಿಸ್ಕೊಡ್ತಾ ಇದೀವಿ ಯಾವ್ದು ಸರ್ ಇದು RX ಅಲ್ಲಿ ಇದು CHJ ಓಲ್ಡ್ ಕರ್ನಾಟಕ ಇದು ಓಲ್ಡ್ ನಂಬರ್ ಸೀರೀಸ್ ಇದು 3ನೇ ಓನರ್ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗೈತೆ ಆನ್ಲೈನ್ ಅಂತೂ ತೋರಿಸುತ್ತೆ FC ಇನ್ಶೂರೆನ್ಸ್ ಒಂದಿಲ್ಲ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ನಾನೇ ಎಕ್ಸ್ಟ್ರಾ ಕಾಸ್ಟ್ ಹಂಗೆ ಆಸ್ ಇಟ್ ಇಸ್ ಹೆಂಗ್ ಐತೆ ಹಂಗೆ ತಗೋಬಿಟ್ರೆ ಬರೀ 95,000 ರೂಪಾಯಿ ಕೊಡ್ತೀನಿ 95,000ಕ್ಕೆ RX 100 ಡಾಕ್ಯುಮೆಂಟ್ ಕೂಡ ನೀವು ನೋಡ್ತಾ ಬೋದು ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ RC ಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಲಾಸ್ಟ್ ಟ್ರಾನ್ಸ್ಫರ್ ಆಗಿ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗೈತೆ ನೋಡಿ ಸರ್ ಓಕೆ 3ನೇ ಓನರ್ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗೈತೆ ಆನ್ಲೈನ್ ನೋಡ್ಕೊಳ್ಳಿ CHJ ಗಾಡಿ ನಂಬರ್ ಬಂದು 5370 ಆನ್ಲೈನ್ ತೋರಿಸುತ್ತಾ ನೋಡ್ಕೊಳ್ಳಿ ಚಾಸಿಸ್ ನಂಬರ್ ಒರಿಜಿನಲ್ ಇಂಜಿನ್ ನಂಬರ್ ಒರಿಜಿನಲ್ ಗಾಡಿ ಒರಿಜಿನಲ್ ರನ್ನಿಂಗ್ ಕಂಡೀಷನ್ ವೀಲಿ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ಪಂಚಿಂಗ್ ಅಂತೂ ನೀವು ಸೇಲ್ ಮಾಡಲ್ಲ ಲೈಫ್ ಅಲ್ಲೇ ಮಾಡಿಲ್ಲ ಮಾಡಕ್ಕೂ ಇಲ್ಲ ಓಕೆ ಪಂಚಿಂಗು ಕೂಡ ಮಾಡಲ್ಲ ಪಂಚಿಂಗ್ ಕೂಡ ಸೇಲ್ ಮಾಡಲ್ಲ ಒರಿಜಿನಲ್ ಗಾಡಿ ಒರಿಜಿನಲ್ ಇಂಜಿನ್ ನಂಬರ್ ಇರುವಂತ ಗಾಡಿಗಳನ್ನೇ
ಇವ್ರು ಸೇಲ್ ಮಾಡೋದು. ಸೊ ಪ್ರೈಸ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಓಕೆ, ಇದನ್ನು ಕೂಡ ಸ್ಟಾರ್ಟ್ ಮಾಡಿ ತೋರಿಸ್ಕೊಡ್ತೀವಿ. RX 100 135 ಇದು 135 98 ಮಾಡಲ್. ಓಕೆ, 4 ಸ್ಪೀಡ್. RX ಅಂದ್ರೇನೆ ಓಕೆಮಯ. ಇದು ಬಂದು ನಿಮಗೆ K31 ರಿಜಿಸ್ಟರ್ಡ್ ವೆಹಿಕಲ್, 3140 ವೆಹಿಕಲ್ ನಂಬರ್ ಇದಾಗಿರುತ್ತೆ. ಇದ್ರದ್ದು ಕೂಡ ನಾವು ನಿಮಗೆ RC ಎಲ್ಲ ತೋರಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು, ಪ್ರತಿಯೊಂದು ಕೂಡ ರನ್ನಿಂಗ್ ಇರುವಂತ ಡಾಕ್ಯುಮೆಂಟ್ ಇದಾಗಿರುತ್ತೆ. ಸೊ ಮಾಡಲ್ ಇದು ಸರ್, ಇದು 1998 Yamaha RX 135 4 ಸ್ಪೀಡ್. ಓಕೆ, ಇದು ರನ್ನಿಂಗ್ ಕಂಡೀಷನ್. ಇಂಜಿನ್ ಏನು ಮಾಡಂಗಿಲ್ಲ. ಔಟ್ಲುಕ್ ಸಣ್ಣ ಪುಟ. ಇಲ್ಲಿ ಬಂದ್ರೆ ನನ್ನ ಹತ್ರ ಮುಂದೆ ಬಂದ್ಬಿಟ್ಟು ಗಾಡಿ ತಗೊಂಡ್ಮೇಲೆ ಅವ್ರ ಇಷ್ಟ ಹ್ಯಾಂಡ್ಲ್ ಬೇಕು, ಅವ್ರ ಇಷ್ಟದಲ್ಲಿ ಏನ್ ಬೇಕು ಅವರು, ನಾನು ಇಲ್ಲೇ ಲೈವ್ ಅಲ್ಲಿ ಅವ್ರ ಮುಂದೆನೆ ಮಾಡ್ಕೊಡ್ತೀನಿ. ಓಕೆ, ಏನಿದೆ ಪ್ರೈಸ್ ಇದ್ರದ್ದು? ಬರೀ 1,05,000 ರೂಪಾಯಿಗೆ ಹೆಂಗೈತೆ ಹಂಗೆ ಕೊಡ್ತೀನಿ. FC1 ಲ್ಯಾಬ್ಸ್ ಐತೆ, ಆನ್ಲೈನ್ ಗಿನ್ನೆಲ್ಲ ಶೋ ಆಗ್ತೈತೆ. ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ FC ಬೇಕಾದ್ರೆ ಮಾಡ್ಕೊಟ್ಟು ಕೊಡಿ ಅಂದ್ರು, ಇಲ್ಲೇ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಓಕೆ, 1,05,000 1,05,000ಕ್ಕೆ. ಓಕೆ, ನೆಕ್ಸ್ಟ್ ಸರ್, ಬ್ಲಾಕ್ ಕಲರ್ದು RX. ಇದು ಬಂದು Yamaha RX G 135. ಓಕೆ, ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ, ಏನು ಮಾಡ್ಸಂಗಿಲ್ಲ. ಜಸ್ಟ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು. ಓಕೆ, ನೇಮ್ ಟ್ರಾನ್ಸ್ಫರ್ ಅವ್ರ ಹೆಸರು ಮೇಲೆ ಮಾಡ್ಕೊಡ್ತೀನಿ. ಅದು ಏನು ಎಕ್ಸ್ಟ್ರಾ ಕಾಸ್ಟ್ ತಗೊಳ್ಳಲ್ಲ. ಬರೀ 1,20,000 ರೂಪಾಯಿ ಕೊಡ್ತೀನಿ. ಓಕೆ, 1,20,000ಗೆ ಇದು ಕೂಡ RC ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಇದ್ರದ್ದು ಕೂಡ ಆ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿ ಇದ್ರದ್ದು ಕೂಡ ಸೌಂಡ್ ಕೇಳಿಸ್ತೀವಿ. K20 ರಿಜಿಸ್ಟರ್ಡ್ ವೆಹಿಕಲ್, 636 ವೆಹಿಕಲ್ ನಂಬರ್ ಇದು. 6362. 6362. ಓಕೆ, ಏನ್ ಮಾಡು. ಕೇಳಿದ್ರಲ್ಲ ಸೌಂಡ್. ಸೊ ಈ ಗಾಡಿ ಕೂಡ ಆಲ್ರೆಡಿ ಪ್ರೈಸ್ ಕೂಡ ತಿಳಿಸ್ಕೊಡಿದ್ರೆ 1,05,000 ಅಲ್ಲ? ಇಲ್ಲ, 1,20,000. ಓಕೆ, 1,20,000 1,20,000 ಎಲ್ಲ ರನ್ನಿಂಗ್ ಐತೆ ಇದರಲ್ಲಿ, ಎಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು RX 135. ಇದು ಸೇಮ್ RX G 135. ಇದು ಅದರ್ ಸ್ಟೇಟ್ UP 70 ಇದು. ಓಕೆ, ಥರ್ಡ್ ಓನರ್. FC ಇನ್ಶೂರೆನ್ಸ್ ಎಮಿಷನ್ ಟೆಸ್ಟ್ ಎಲ್ಲ ರನ್ನಿಂಗ್ ಐತೆ. ಯಾರು ತಗೋತಾರೋ ಅವ್ರ ಹೆಸರು ಮೇಲೆ ಇನ್ನೊಂದು ಡೈರೆಕ್ಟ್ ಇಶ್ಯೂ ಮಾಡ್ತೀನಿ. K09 ರೀನಂಬರ್ ಮಾಡ್ಕೊಡ್ತೀನಿ. K09 ನಂಬರ್ ಎಲ್ಲ ಸೇರಿ 1,25,000 ರೂಪಾಯಿ ಕೊಡ್ತೀನಿ. ಓಕೆ, 1,25,000. ಇದ್ರದ್ದು ಕೂಡ ಸೌಂಡ್ ಕೇಳಿಸ್ಕೊಡ್ತೀವಿ. ಓಕೆ, ಕೇಳಿದ್ರಲ್ಲ, ಇದ್ರದ್ದು ಕೂಡ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಾದ್ರೂ ಬೇಕು ಅನ್ನೋರು ಖಂಡಿತ ಕಾಲ್ ಮಾಡ್ಬೋದು. ಇನ್ನು ತುಂಬಾನೇ ವೆಹಿಕಲ್ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬ್ಲಾಕ್ ಕಲರ್ದು RX 135. ರಿಸ್ಟೋರ್ಡ್ ಸೆಮಿ ರಿಸ್ಟೋರ್ಡ್ ಅಂತಾರೆ ಇದಕ್ಕೆ. ಏನು ಖರ್ಚು ಮಾಡಂಗಿಲ್ಲ. ಜಸ್ಟ್ ರೆಡಿ ಟು ರೈಡ್ ತಗೊಂಡು ಹೋಗ್ಬಿಡ್ಬೇಕಷ್ಟೇ. Yamaha RX 100 1994 ಮಾಡಲ್ ಇದು. 100 ಇದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಕನ್ವರ್ಟ್ ಆಗೈತೆ 4 ಸ್ಪೀಡ್ ಗೆ. 135 4 ಸ್ಪೀಡ್ ಕನ್ವರ್ಟ್ ಆಗೈತೆ. ಕ್ರಾಂಕ್ ಶಾಫ್ಟ್ ಅಸೆಂಬ್ಲಿ, ಹೆಡ್, ಬೋರ್, ಕಾರ್ಬೊರೇಟರ್ ಎಲ್ಲ ಕನ್ವರ್ಟ್ ಆಗೈತೆ. 100 ಗಾಡಿ 135 ಆಗ್ಬಿಡುತ್ತೆ. ಗಾಡಿ ಏನು ಇಲ್ಲ, ತಗೊಂಡು ಹೋಗ್ತಾ ಆರಾಮಾಗಿ ಓಡಿಸ್ಕೊಂಡು ಇರ್ಬೇಕು ಅಷ್ಟೇ, ಏನು ಮಾಡಂಗಿಲ್ಲ ಖರ್ಚು. ಬರೀ 1,50,000 ರೂಪಾಯಿ ಕೊಟ್ಬಿಡ್ತೀನಿ. ಎಲ್ಲ FC ಇನ್ಶೂರೆನ್ಸ್ ಎಮಿಷನ್ ಟೆಸ್ಟ್ ಎಲ್ಲ ರನ್ನಿಂಗ್ ಐತೆ. ಓಕೆ, 1,50,000 ಸ್ಟಾರ್ಟ್ ಮಾಡಿ. ಓಕೆ, ಇದು ಕೂಡ ನಾವು ಸ್ಟಾರ್ಟ್ ಮಾಡಿ ಇದ್ರದ್ದು ಕೂಡ ಸೌಂಡ್ ತಿಳಿಸ್ಕೊಡ್ತೀವಿ. ಯಾಕಂದ್ರೆ ತುಂಬಾ ಜನ ಅದಕ್ಕೆ ಕ್ರೇಜ್ ಇದ್ದೇ ಇರ್ತೀರಾ. ಸೊ ಅದಕ್ಕೋಸ್ಕರ ಓಕೆ, ಸೊ ಕೇಳಿದ್ರಲ್ಲ ಸೌಂಡ್. ಸೊ ಯಾರಿಗಾದ್ರೂ ಈ ಗಾಡಿ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಇದಕ್ಕೂ ಕೂಡ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಸಿಲ್ವರ್ ಕಲರ್. ಸೊ CRX 1790 ವೆಹಿಕಲ್ ನಂಬರ್ ಇದು. RX 100 ಇದು. ಇದು ಕೂಡ ನೀವು ನೋಡ್ತಾ ಬೋದು. ಇದು ಕೂಡ ನೀವೇನು ಖರ್ಚು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋಂಥದ್ದು ಅಂತಾನೆ ಹೇಳ್ಬೋದು ನೀವು. ಆದ್ರ ಒಂದು ಕ್ಲಾಸ್ ಕಂಡೀಷನ್ ಇರುತ್ತೆ. ಇದು ಸರ್ ಡೀಟೇಲ್ ಇದು. ಸರ್ ಇದು ಸೆಮಿ ರಿಸ್ಟೋರ್ಡ್, ಫುಲ್ಲಿ ರಿಸ್ಟೋರ್ಡ್ ಅಲ್ಲ, 85% ರಿಸ್ಟೋರ್ಡ್ ಕಂಡೀಷನ್ ಇದು. ತಗೊಂಡೋದ್ರೆ ಏನು 1 ರೂಪಾಯಿನೂ ಖರ್ಚು ಮಾಡಂಗಿಲ್ಲ. ಕ್ಲಾಸ್ ಬರೀ ನಂಬರ್ಗೆ ಕಾಸು. CRX ಅಂದ್ರೆ ಫಿದಾ ಆಗ್ಬಿಡ್ತಾರೆ ಎಲ್ಲರೂ ಜನರು. ಸಿಗೋದು ತುಂಬಾ ರೇರ್ ಈ ನಂಬರ್. ಲೋಕಲ್ ಕರ್ನಾಟಕ ವೆಹಿಕಲ್, 1988 ಜಾಪನೀಸ್ ಮಾಡಲ್ ಗಾಡಿ. ಜಾಪಾನ್ ಮಾಡಲು ಬರ್ಬೇಕು ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಏನು ಖರ್ಚು ಮಾಡಂಗಿಲ್ಲ. ಬರೀ 1,50,000 ರೂಪಾಯಿ ಕೊಟ್ಬಿಡ್ತೀನಿ. 1,50,000 ರೂಪಾಯಿಗೆ. ಓಕೆ, 1,50,000 ಓಕೆ, ವಿತ್ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ಜೊತೆ. ಸೊ ನಿಮ್ಗೆ ಇದು ಕೂಡ ಸಿಗುತ್ತೆ. ಇದ್ರದ್ದು ಕೂಡ ಓಕೆ. ಸೊ ಕೇಳಿದ್ರಲ್ಲ. ಸೊ ಒಂದು ವೇಳೆ ಈ ಗಾಡಿ ಬೇಕು ಅಂದ್ರೆ ಇದಕ್ಕೂ ಕೂಡ ಕಾಲ್ ಮಾಡ್ಬೋದು. ಮತ್ತೆ ಬನ್ನಿ ಸರ್ ಫ್ರಂಟ್ ತೋರಿಸ್ಬಿಡೋಣ. ಓಕೆ, ಇನ್ನು ನೀವು ನೋಡ್ತಾ ಇರ್ಬೋದು RX Z ಇರುತ್ತೆ. ಸೊ ನನ್ನ ಒಂದು ಡ್ರೀಮ್ ಬೈಕ್ ಅಂತ ಹೇಳ್ಬೋದು. ಆದಷ್ಟು ಬೇಗ ನಾನು ತಗೋತೀನಿ, ಇವ್ರಿಗೆ ಹೇಳಿದ್ದೀನಿ. ಸೊ ನೋಡೋಣ. ಈಗ RX Z ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ತದನಂತರ ಬೇರೆ ಒಂದು RX ಹೋಗೋಣ. ಸೊ ಇದು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ K09 ಅಂದ್ರೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಕೂಡ ಅಷ್ಟೇ, ನೀವೇನು ಮಾಡಿಸೋಂಥ ನೆಸೆಸಿಟಿ ಇರೋದಿಲ್ಲ. ಇದ್ರ ಡೀಟೇಲ್ಗೆ ಪಿಚ್ಚಿನ ಮುಂಚೆ ನೋಡಿದ್ರ ಅಲ್ಲೊಂದು ಗಾಡಿ ಸ್ಟಾರ್ಟ್ ಮಾಡ್ತಾವ್ರೆ. ಸೊ ಇದ್ರದ್ದು ಗಾಡಿ ಡೀಟೇಲ್ ಕೊಡೋಕೆ ಮುಂಚೆ ಒಂದ್ಸಲ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸ್ಟಾರ್ಟ್ ಮಾಡಮ್ಮ ಇದು. ಸೊ ಕೇಳಿದ್ರಲ್ಲ RX Z ಸೌಂಡ್ನ. ಸರ್ ಈಗ ಅದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು. ಸರ್ 1998 Yamaha RX Z 4 ಸ್ಪೀಡ್. ಓಕೆ, ಸಕ್ಕತ್ತಾಗೈತೆ. ಏನು 1 ರೂಪಾಯಿ ಅಂದ್ರೆ 4 ಖರ್ಚಿಲ್ಲ. ರೆಡಿ ಟು ರೈಡ್.
FC ಇವಾಗ ರೀಸೆಂಟ್ ಒಂದು 15 to 20 ಡೇಸ್ ಆಗೈತೆ ಲ್ಯಾಪ್ಸ್ ಆಗಿ. ಯಾರು ತಗೋತಾರ ಅವರ ಹೆಸರು ಮೇಲೆ 5 ವರ್ಷ FC ಮಾಡಿಸ್ತೀನಿ, ಇನ್ಶೂರೆನ್ಸ್ 1 year, 6 months ಎಮಿಷನ್ ಟೆಸ್ಟ್, ಅಪ್ಡೇಟ್ ಡಾಕ್ಯುಮೆಂಟ್ಸ್ KL ಕೊಡ್ತೀನಿ. ಫ್ಯಾನ್ಸಿ ನಂಬರ್ ಬರೀ 16 ನಂಬರ್, ಟೋಟಲ್ ನಂಬರ್ 7, ಬರೀ 2,50,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ, 2,50,000. ತುಂಬಾ ಜನ ಸರ್ ಜಾಸ್ತಿ ಆಯ್ತು ಸರ್, 1 ಲಕ್ಷಕ್ಕೆ ಸಿಗುತ್ತೆ, 1.5 ಲಕ್ಷಕ್ಕೆ ಸಿಗುತ್ತೆ ಅಂತ ಯಾರು ಹೇಳ್ತೀರಾ? ನಿಮ್ಮ ಒಂದು ನಂಬರ್ನ ಕಮೆಂಟ್ ಮಾಡಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜು ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಏನಿರುತ್ತೆ ಅದರಲ್ಲಿ ನಿಮ್ಮ ನಂಬರ್ನ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ. ಯಾರು ಕಡಿಮೆ ಕೊಡಿಸ್ತೀರಾ ದಯವಿಟ್ಟು ಕಡಿಮೆ ಕೊಡಿಸಿ, ಯಾಕಂದರೆ ಕಡಿಮೆ ಕೇಳ್ತಿರೋರಿಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ, ಜೊತೆಗೆ ನಿಮಗೂ ಕೂಡ ಪುಣ್ಯ ಸಿಗುತ್ತೆ. ಒಂದು ವೇಳೆ ನೀವೇನಾದ್ರೂ ಕಮಿಷನ್ ಬೇಸಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಿಮಗೂ ಕೂಡ ದುಡ್ಡು ಆಗುತ್ತೆ. ಯಾರು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ತೀರಾ, ಸೊ ಅವ್ರಿಗೆ ಹೇಳ್ತಾ ಇರೋದು. ಸೊ ದಯವಿಟ್ಟು ನಾವು ರೂಢಾಗಿ ಮಾತಾಡ್ತಾ ಇದೀವಿ ಅಂತ ಅನ್ಕೋಬಿಡಿ, ಯಾಕಂದ್ರೆ ಇವ್ರ ಹತ್ರ ಇರುವಂಥ ಸ್ಟಾಕ್ಸ್ ಪ್ರೈಸ್ನ ನಾವು ತಿಳಿಸ್ಕೊಡ್ತೀವಿ. ಕಡಿಮೆಗೆ ಸಿಗಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸರ್ ನಿಮ್ಮ ನಂಬರ್ನ, ಯಾಕಂದ್ರೆ ನೀವು ಕೂಡ ಗಾಡಿ ಕೊಡಿಸ್ಬೋದು. ಯಾಕೆ ನಾವೇ ಕೂಡ ತಗೋತೀವಿ ಗಾಡಿ, ನಾವೇ ಸ್ವತಃ ತಗೋಬಿಡ್ತೀವಿ ಕಮ್ಮಿಗೆ ಸಿಕ್ಕಿದ್ರೆ ಗಾಡಿಗಳು. ಹೌದು, ನಾವು ಮಾರ್ಕೆಟ್ ಅಲ್ಲಿ Z ಅಂದ್ರೆ ಫುಲ್ ಡಿಮ್ಯಾಂಡ್ ಐತೆ, ನಮ್ಗೆ ಸಿಗ್ತಾ ಇಲ್ಲ. ಕಮ್ಮಿಗೆ ಕೊಡ್ಸಿದ್ರೆ ನಾವೇ ತಗೊಂಡ್ ಬೇಕಾದ್ರೆ ಮಾಡ್ಕೊಡುವ. ಓಕೆ, ಈ ಗಾಡಿ ಮಾತ್ರ ಅಲ್ಲ, RX Z ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು, ಖುದ್ದಾಗಿ ನಾ ಮಾತಾಡೋದು ಪ್ರತಿಯೊಂದು ಗಾಡಿ ಕೂಡ. RD ಇರ್ಬೋದು, RX 100 ಇರ್ಬೋದು, 135 ಇರ್ಬೋದು, ಯಾವುದೇ ನಿಮ್ಮ ಹತ್ರ ಕಡಿಮೆಗಿದ್ರು ಕೂಡ ನಮ್ಮ ಹತ್ರ ಕಮೆಂಟ್ ಮಾಡಿ ಸರ್, ಖಂಡಿತವಾಗಿ ನಾವೇ ನಿಮ್ಗೆ ಪೋಸ್ಟ್ ಮಾಡ್ತೀವಿ. ನಾವೇ ಫ್ರೀ ಆಗಿ ವಿಡಿಯೋ ಕೂಡ ಮಾಡಿ ನಾನು ಪೋಸ್ಟ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ RX 135 ಸರ್, RX G 135 1997, ನಮ್ಮ ಲೋಕಲ್ ಪಾಸಿಂಗ್ ಮೈಸೂರು, ಪಕ್ಕಾ ಮೈಸೂರು, ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಪೇಂಟ್ ನಂಬರ್ 1 ಪೇಂಟ್ ಆಗೈತೆ, ಗ್ಯಾರಂಟಿಡ್ ಪೇಂಟ್, 2 ವರ್ಷ ಗ್ಯಾರಂಟಿ ಕೊಡ್ತೀನಿ. ಏನಾದ್ರು ಆದ್ರೆ ಫ್ರೀ ಮಾಡಿಸ್ಕೊಡ್ತೀನಿ ಪೇಂಟ್. ನಂಬರ್ 1 ಪೇಂಟಿಂಗ್, ನಂಬರ್ 1 ಕೆಲಸ ಆಗೈತೆ. FC ಇನ್ಶೂರೆನ್ಸ್ ಇದರಲ್ಲಿ ಲ್ಯಾಪ್ಸ್ ಐತೆ, ಸೇಮ್ ಅಪ್ ಟು ಡೇಟ್ ರನ್ನಿಂಗ್ ಫ್ರೆಶ್. ಯಾರು ತಗೋತಾರೆ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ 5 ವರ್ಷ FC ಇನ್ಶೂರೆನ್ಸ್ ಎಲ್ಲ ಮಾಡಿ ಅಪ್ಡೇಟ್ ಕೊಡ್ತೀನಿ. ಬರೀ 1,90,000 ರೂಪಾಯಿ. ಮೈಸೂರು ಫೇಮಸ್ ಇನ್ಬಿಲ್ಡ್ ಐತೆ, ನಮ್ಮ ಆಸಿಫ್ ಮಾಡವ್ರೆ. ಕ್ಲಾಸ್ ಸೌಂಡ್, ಡಿಸ್ಕ್ ಅಸೆಂಬ್ಲಿ ಬ್ರ್ಯಾಂಡ್ ನ್ಯೂ ಹಾಕಿದ್ದೀನಿ, ಎಮ್ಯಾಗ್ಯುಲೇಟೆಡ್ದು. ಪೂರ್ತಿ ಗಾಡಿ ರೆಡಿ ಮಾಡಿದ್ದೀನಿ. 1,90,000 ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗಿ ಎಲ್ಲ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಇದನ್ನು ಕೂಡ ಸ್ಟಾರ್ಟ್ ಮಾಡಿ ತೋರಿಸ್ಕೊಡ್ತೀವಿ ನಿಮಗೆ. ಸೊ ಸೌಂಡ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಕೇಳಿದ್ರಲ್ಲ ಸೌಂಡು. ಸೊ ಈ ಗಾಡಿ ಬೇಕು ಅಂದರೆ ಇದನ್ನು ಕೂಡ ನೀವು ಬುಕ್ ಮಾಡ್ಬೋದು. ಸೊ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಮೇಲೆ ಇರುತ್ತೆ, ಕಂಪ್ಲೀಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕು ಅಂದರೆ ವಿಸಿಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು RX 100 CTO ನಂಬರು, ಅಂದರೆ ಲೋಕಲ್ ಮೈಸೂರ್ದು ಗಾಡಿ ಇದು. ಇಂಥ ಗಾಡಿ ಅದು ಕೂಡ CTO ನಂಬರಲ್ಲಿ ಸಿಗೋದು ಕಷ್ಟ ಅಂತಾನೆ ಹೇಳ್ಬೋದು. ಅದು ಕೂಡ 1986 ಮಾಡಲ್ ಅಲ್ಲ, 1987 ಮಾಡಲ್. 87 ಮಾಡಲ್. ಓಕೆ, ನಂಬರ್ಗೆ ಕಾಸು ಸರ್, ಬರೀ CTO ಅಂದ್ರೆ ಅದು ನಂಬರೇ ಒಂಥರ ಓಕೆ ಸ್ಟ್ಯಾಂಡರ್ಡ್ ನಂಬರ್. ಏನು ಮಾಡಲ್ ಸರ್ ಇದು? ಸರ್ 1987 ಮಾಡಲು, ಓನರ್ ಫ್ರೆಶ್ ಅಪ್ಡೇಟ್ ಜೊತೆ ನನ್ನ ತಮ್ಮನ ಹೆಸರು ಮೇಲೆ ಗಾಡಿ ಐತೆ, 4th ಓನರ್. ಅಪ್ಡೇಟ್ ಡಾಕ್ಯುಮೆಂಟ್ಸ್ ಒಂದು 5-6 ದಿವಸ ಆಗೈತೆ ಅಪ್ಡೇಟ್ ಆಗಿ ಅಷ್ಟೇ. ಎಂಜಾಯ್ ಮಾಡ್ಲಿ ಸರ್, ಬರೀ 1,60,000 ರೂಪಾಯಿ ಕೊಟ್ಬಿಡ್ತೀನಿ. ಯಾವನೋ CTO ಈ ಕಂಡೀಷನ್ ಅಲ್ಲಿ ಗಾಡಿ ಯಾರು ಕೊಡಲ್ಲ. ಕಂಡೀಷನ್ ಎಲ್ಲ ತೋರಿಸ್ಬಿಡಿ. ಮೇಡ್ ಇನ್ ಜಪಾನ್, ಲೆಫ್ಟ್ ಸೈಡ್ ಕವರ್ ಐತೆ, ಒರಿಜಿನಲ್ ಕವರ್ ಐತೆ, ಸ್ಟಾಕ್ ಗಾಡಿ ಐತೆ, ರಾಜ್ದೂತ್ ಮೀಟರ್ ಐತೆ, ಟೋಟಲ್ ಸ್ಟಾಕ್ ಗಾಡಿ ಐತೆ. ಜಸ್ಟ್ ಒಂದು ಸೀಟ್ ಒಂದು ಬಂದು 135 ಹಾಕಿದ್ದೀನಿ. ನಮ್ ಟೆಸ್ಟ್ಗೆ ಮನೆ ಗಾಡಿ ಇತ್ತಲ್ಲ, ತಮ್ಮನ ಹತ್ರ ಐತೋ, ಇವಾಗ ಕೊಟ್ಬಿಡುವಂತ ಪ್ಲಾನ್ ಐತೆ, ಕೊಟ್ಬಿಡ್ತಾ ಇದೀನಿ ಸರ್. ಸೀಟ್ ಬೇಕಾದ್ರೆ ಚೇಂಜ್ ಮಾಡ್ಕೊಡ್ತೀನಿ 100. ಓಕೆ, 100 ಕೂಡ ಸೀಟ್ ಹಾಕೊಡ್ತಾರೆ. ಸೊ ಬನ್ನಮ್ಮ ಒಂದ್ಸಲ ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ಬಿಡೋಣ. ಸೊ ಯಾವ ರೀತಿ ಸೌಂಡ್ ಇರುತ್ತೆ ಅಂತ. ಅದು ಕೂಡ CTO ನಂಬರ್ ಇದು. ಸೊ ನೋಡಿದ್ರಲ್ಲ, ಪ್ರೈಸ್ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟಂದ್ರೆ ಇದು 1,60,000 ರೂಪಾಯಿ. ಓಕೆ, 1,60,000ಗೆ ನಿಮಗೆ ಲೋಕಲ್ ಮೈಸೂರ್ದು, ಅದು ಕೂಡ ಸ್ಟಾರ್ಟಿಂಗ್ ಗಾಡಿ ಅಂತ ಹೇಳ್ಬೋದು. 1987 ಮಾಡಲ್ದು, ಜಪಾನ್ ಇಂಜಿನ್ ಇರುವಂಥ ಗಾಡಿ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಈ ಗಾಡಿ ಬಿಟ್ಟು ಬೇರೆ ಗಾಡಿ ಬೇಕು ಅಂದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಕೂಡ ತುಂಬಾ ಒಳಗಡೆ ಸ್ಟಾಕ್ಸ್ ಅಲ್ಲಿ ಇರುತ್ತೆ, ಬಟ್ ವಿಡಿಯೋ ಲೆಂತ್ ಆಗೋದು ಬೇಡ ಅಂತ ನಾವು ಸ್ಕಿಪ್ ಮಾಡ್ತಾ ಇದೀವಿ. ಒಂದ್ಸಲ ಹಂಗೆ ಒಳಗಡೆ ತೋರಿಸ್ಬಿಡಮ್ಮ ಎಷ್ಟು ಗಾಡಿಗಳಿರುತ್ತೆ ಅಂತ. ಸೊ ನೀವು ನೋಡ್ತಾ ಬೋದು, ಇನ್ನೂ ತುಂಬಾನೇ ವೆರೈಟಿ ಆಫ್ ವೆಹಿಕಲ್ಸ್, ವೆರೈಟಿ ಆಫ್ ಮಾಡಲ್ಸ್ ಅಲ್ಲಿ, ವೆರೈಟಿ ಆಫ್ ಕಲರ್ಸ್ ಅಲ್ಲಿ, ವೆರೈಟಿ ಆಫ್ ಕಂಡೀಷನ್ಸ್ ಅಲ್ಲಿ, ಅಂದ್ರೆ ನಿಮಗೆ ಸ್ಟಾಕ್ ಕಂಡೀಷನ್ ಇರುತ್ತೆ, ರೀಸ್ಟೋರ್ಡ್ ಇರುತ್ತೆ, ಮಾಡಿಫೈಡ್ ಇರುತ್ತೆ, ಈ ತರ ಪ್ರತಿಯೊಂದು ಗಾಡಿ ಕೂಡ ಇರುತ್ತೆ, ಅವೈಲೇಬಿಲಿಟಿ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಏನ್ ಸರ್ ಆರಾಮಾಗಿ. ಪ್ಲಸ್ ನನ್ನ ಹತ್ರ ಆಪ್ಷನ್ ಏನಂದ್ರೆ ಟೋಟಲ್ ಖರಾಬ್ ಕಂಡೀಷನ್ ಇರುತ್ತೆ, ಎಕ್ದಮ್ ಟೋಟಲ್ ಡಿಸ್ಮೆಂಟಲ್ ಮಾಡಿ ರೆಡಿ ಮಾಡಬೇಕು. ಆ ತರ ಕಂಡೀಷನ್ ಬೇಕಾದ್ರೂ ಸಿಗುತ್ತೆ. ಅವ್ರ ಚಾಯ್ಸ್ಗೆ ಅವ್ರು ಮಾಡ್ಕೋಬಹುದು. ನನ್ನ ಹತ್ರನೂ ಬೇಕಾದ್ರೂ ಮಾಡ್ಕೋಬಹುದು, ಅವ್ರು ತಗೊಂಡೋಗಿ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಬಹಳ ಜನದ್ದು ಡ್ರೀಮ್ ಇರುತ್ತೆ, ನನ್ ಮುಂದೆ ನನ್ ಫಿಟ್ ಮಾಡ್ಕೋಬೇಕು, ನನ್ ಟೆಸ್ಟ್ಗೆ ನಾನು ಮಾಡ್ಕೋಬೇಕಂತ. ಆ ತರ ಬೇಕಾದ್ರೂ ನನ್ನ ಹತ್ರ ಆಪ್ಷನ್ ಐತೆ. ಅದು ಇಲ್ಲ ಅಂದ್ರೂ ಕಮ್ಮಿ ಅಂದ್ರೂ ಒಂದು 75,000 to 80,000ಗೆ ಕೊಡ್ತೀನಿ ನಾನು, ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ. ಅದಕ್ಕಿಂತ ಕಮ್ಮಿ ಇದಂತೂ ಎಲ್ಲೂ ಸಿಗಲ್ಲ. ಪ್ಲೀಸ್ ದಯವಿಟ್ಟು 50,000 ರೂಪಾಯಿ 40,000 ರೂಪಾಯಿಗೆಲ್ಲ ಕೇಳ್ಬಿಡಿ, ಸಿಗಲ್ಲ. RX ಇಂಡಿಯಾದಲ್ಲಿ ಯಾರು ಕೊಡಲ್ಲ, ನೋ ಚಾನ್ಸ್. ಓಕೆ, ಸೊ ಜೊತೆಗೆ ಇನ್ನು ನೋಡ್ತಾ ಬೋದು ನೀವು, ಶೋಗನ್ ಬೇಕಂದ್ರೆ ಶೋಗನ್ ಕೂಡ ಇರುತ್ತೆ. ಇದ್ರಲ್ಲಿ ಆಲ್ರೆಡಿ ಕೆಲವೊಂದು ಬುಕ್ ಆಗಿದೆ ಅಲ್ಲ, ಶೋಗನ್ ಎಲ್ಲ ಸೋಲ್ಡ್. ಲಾಸ್ಟ್ ನಮ್ಮ ವಿಡಿಯೋ ಮಾಡಿದ್ರಲ್ಲ 7 ಬೈಕ್ಸ್ ಎಲ್ಲ ಸೋಲ್ಡ್ ಔಟ್. ಸಿಗುತ್ತೆ ಶೋಗನ್. ಇನ್ನೂ ಒಂದು ಗಾಡಿ ಬರ್ತೈತೆ, ಒರಿಜಿನಲ್ ಪೀಸ್, ಬ್ರೆಸ್ಟ್ ಟಚ್ ಅಪ್ ಸ್ವತಃ ಆಗಿಲ್ಲ, ಸಿಂಗಲ್ ಓನರ್ ವೆಹಿಕಲ್. ಯಾರು ತಗೊಳ್ಳೋರಿದ್ರೆ ಶೋಗನ್ ಪ್ಯೂರ್, ಯಾರು ಶೋಕ್ದಾರ್ ಇರ್ತಾನಲ್ಲ ಅವ್ನು ತಗೊಂಡ್ರೆ ನಾನು ಕೊಡ್ತೀನಿ. ಒಳ್ಳೆ ಪ್ರೈಸ್ ಐತಾ, ನಂಬರ್ 1 ಗಾಡಿ ಕೊಡ್ತೀನಿ. ಓಕೆ,
ಸೊ ಕೇಳಿದ್ರಲ್ಲ, ನಿಮ್ಗೆ ಯಾವುದೇ 2 ಸ್ಟ್ರೋಕ್ ಬೇಕಿದ್ರು ಕೂಡ ಇವ್ರು ಕಾಲ್ ಮಾಡ್ಬೋದು. ತುಂಬ ಜನ ಸರ್ 4 ಸ್ಟ್ರೋಕೆ ಹೊಸ ಸಿಗುತ್ತಲ್ಲ ಅಂತ ಹೇಳ್ತಾರೆ. ಸರ್ ಈ ವಿಡಿಯೋ 4 ಸ್ಟ್ರೋಕ್ ಅವ್ರಿಗಲ್ಲ ಸರ್. 4 ಸ್ಟ್ರೋಕ್ದು ಬೇಕು ಅಂದರೆ ನಂದೇ ಚಾನಲಲ್ಲಿ ತುಂಬ ವೀಡಿಯೋಸ್ ನಾವು ಹಾಕಿದ್ದೀವಿ 2 ವೀಲರ್ ಶೋರೂಮ್ದು. ನೀವು ಬೇಕಾದ್ರೆ 2 ಸ್ಟ್ರೋಕ್ದು ನೀವು ಬೇಕು ಅಂದರೆ ಮಾತ್ರ ಇಲ್ಲಿಗೆ ಬನ್ನಿ ಸರ್. 4 ಸ್ಟ್ರೋಕ್ದು ನಿಮಗೆ ಅದೇ ಪ್ರೈಸಲ್ಲಿ ಸಿಗುತ್ತೆ ಅನ್ನೋದು ದಯವಿಟ್ಟು 4 ಸ್ಟ್ರೋಕ್ದು ಆ ವಿಡಿಯೋಗಳಿರುತ್ತೆ. ಸೊ ಅದರಲ್ಲೂ ಕೂಡ ನೋಡಿ. ಯಾಕೆ ಲಾಸ್ಟ್ ವಿಡಿಯೋದಲ್ಲಿ ಸರ್ ಪಲ್ಸರ್ ಹೊಸದು ಬರುತ್ತೆ, ಅಪಾಚೆ ಹೊಸದು ಬರುತ್ತೆ ಅಂತ ಹೇಳಿದ್ರೆ, ಸರ್ ಈ ಗಾಡಿ ತೊಗೊಳ್ಳೋರು ಪಲ್ಸರ್ ಅಪಾಚೆ ತಗೊಳ್ಳೋರಲ್ಲ ಸರ್, 2 ಸ್ಟ್ರೋಕ್ ಬೇಕು ಅಂತ ಮಾತ್ರ ಹುಡುಕೋರಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇರೋ ಒಂದು ಕಾಂಟ್ಯಾಕ್ಟ್ ನಂಬರ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋ ಮೇಲೆ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ, ಬೇಕು ವಿಸಿಟ್ ಮಾಡ್ಬೋದು. ಇವರ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಹೆಸರು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಮುದಸಿರ್ ಮಾಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇರುತ್ತೆ. ಜೊತೆಗೆ ರಸ್ಟಿ 2 ಸ್ಟ್ರೋಕ್ ಅಂತ ಒಂದು ಡೆಡಿಕೇಟೆಡ್ ಸೇಲ್ಸ್ದು ಮಾತ್ರ ಒಂದು ಚಾನಲ್ ಇರುತ್ತೆ, ಅದರಲ್ಲೂ ಕೂಡ ಬರುತ್ತೆ. ಜೊತೆಗೆ ನಾನೇ ಸಂಚಾರಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವ್ರದ್ದು ಒಂದು ವೀಡಿಯೋಸ್ ನಾವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ 3 ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಪ್ರತಿಯೊಂದು 2 ಸ್ಟ್ರೋಕ್ದು ಕೂಡ ಡೀಟೇಲ್ ನಿಮಗೆ ಸಿಕ್ಕೇ ಸಿಗುತ್ತೆ.